ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಅಶ್ವದೇವೇತ್ ಕೂಡ ಜಾಯಿನ್ ಆಗಿದ್ದಾರೆ. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಒಂದು ಮೊಟ್ಟೆಯ ಹೊರೆಯಾಗ್ತಾ ಇರುವಂತಹ ಕತೆ. ಈ ಮೊಟ್ಟೆ ಕೊಡುವಂತ ವಿಚಾರ ಏನಿದೆ, ಸರ್ಕಾರ ಈಗಾಗಲೇ 6 ದಿನಗಳ ಕಾಲ ಮಾಡ್ತಾ ಇದೆ. 2024ರಿಂದ ಈಚೆ ಅಂದ್ರೆ ಅದರ ನಂತರದಲ್ಲಿ ಈಗ 6 ದಿನ ಕೊಡ್ತಾ ಇರೋದು. ಅದಕ್ಕಿಂತ ಮೊದಲು 2 ದಿನ ಕೊಡ್ತಾ ಇತ್ತು. ಆದ್ರೆ ಈ 6 ದಿನದಲ್ಲೂ ಕೂಡ 6 ದಿನಗಳ ಕಾಲವೂ ಕೂಡ ಮೊಟ್ಟೆಯನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ, ಮೊಟ್ಟೆ ದುಬಾರಿ ಆಗಿದೆ, ಸಾಗಣೆ ವೆಚ್ಚ ದುಬಾರಿ ಆಗಿದೆ, ಇದೆಲ್ಲವೂ ಕೂಡ ದುಬಾರಿ ಆಗಿರೋದ್ರಿಂದ ಹೊರೆ ಒಬ್ಬರಿಗಾಗ್ತಾ ಇದೆ, ಜೊತೆಗೆ ಮಕ್ಕಳು ಕೂಡ ಇದರಿಂದ ವಂಚಿತರಾಗ್ತಾ ಇದ್ದಾರೆ. ರಾಜ್ಯದ ಶಾಲಾ ಶಿಕ್ಷಕರಿಗೆ ಮೊಟ್ಟೆ ದರ ಹೊರೆಯಾಗ್ತಾ ಇದೆ. ಆ ಮೊಟ್ಟೆ ದರ ಏರಿಕೆಯ ಹೊರೆ ಶಾಲಾ ಶಿಕ್ಷಕರ ಮೇಲೆ ಬೀಳ್ತಾ ಇದೆ. ಸರ್ಕಾರ ಕೊಡ್ತಾ ಇರೋದೆಷ್ಟು? ಕೇವಲ 5ರಿಂದ 6 ರೂಪಾಯಿ ಕೊಡ್ತಾ ಇದೆ. ಶಿಕ್ಷಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಅವರು ಕೈಯಿಂದ ದುಡ್ಡು ಹಾಕಿ ಮೊಟ್ಟೆ ತಂದು ಮಕ್ಕಳಿಗೆ ಕೊಡುವಂತ ಪರಿಸ್ಥಿತಿ ಈಗ ಸದ್ಯದಕ್ಕೆ ರಾಜ್ಯದಲ್ಲಿ ನಿರ್ಮಾಣ ಆಗಿರೋದು. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿದೆಯಲ್ಲ, ಈ ಶಾಲೆಗಳಲ್ಲಿ ಸುಮಾರು 55 ಲಕ್ಷ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಪ್ರತಿನಿತ್ಯವೂ ಕೂಡ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಇದೆಲ್ಲವನ್ನು ಕೂಡ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನ ಸರ್ಕಾರ ಈಗಾಗಲೇ ಹಮ್ಮಿಕೊಂಡಿರೋದು. ಆದ್ರೆ ಸರ್ಕಾರದಿಂದ ಇದನ್ನ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಶಿಕ್ಷಕರ ಜೇಬಿಗೆ ಕತ್ತರಿಯನ್ನ ಸರ್ಕಾರ ಹಾಕಿಸ್ತಾ ಇದೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂತ ವಿಚಾರ. ಆದ್ರೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಸರ್ಕಾರ ಇದರ ಬಗ್ಗೆ ಡೋಂಟ್ ಕೇರ್ ಅಂತ ಇದೆ ಅನ್ನುವಂತ ಮಾತನ್ನ ಶಿಕ್ಷಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೈಯಿಂದ ದುಡ್ಡು ಹಾಕಿ ಕೊಡಬೇಕಾ ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೂಡ ಕೇಳುವಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನೋಡಿ ಅಶ್ವಿನಿ, ಇದೊಂಥರ ಒಂದು ಮೊಟ್ಟೆಯ ಕಥೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ 2002ರಲ್ಲೇ ಮೊದಲಿಗೆ ಕಲ್ಯಾಣ ಕರ್ನಾಟಕದಲ್ಲಿ ನಿಮಗೆ ಬಿಸಿ ಊಟ ಆರಂಭ ಆಗುತ್ತೆ. ಕಾಲಕ್ರಮೇಣ 2007, 2008 ಸಂದರ್ಭದಲ್ಲಿ ನಿಮಗೆ ರಾಜ್ಯಾದ್ಯಂತ ಬೇಯಿಸಿದ ಬಿಸಿ ಊಟ ವ್ಯವಸ್ಥೆಯನ್ನ ನಿಮಗೆ ಮಾಡಿಕೊಡ್ತಾರೆ. ಆಮೇಲೆ ಅದು ಕಾಲಕ್ರಮೇಣ ಹೋಗ್ತಾ 2021ರಲ್ಲಿ ನಿಮಗೆ ಈ ಒಂದು ಮೊಟ್ಟೆಯ ಕಥೆ ಶುರುವಾಗುತ್ತೆ. ಅದು ಕೇವಲ 2 ದಿನ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಮಾತ್ರ. ತಿರ್ಗಾ ಕಾಲಕ್ರಮೇಣ ಹೋದಂತೆ 2024ರ ಹೊತ್ತಿಗೆ ನಿಮಗೆ 1ನೇ ತರಗತಿಯಿಂದ 8ನೇ ತರಗತಿವರೆಗೂ ರಾಜ್ಯದ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಜಿಲ್ಲೆಯ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನ ವಾರಕ್ಕೆ 2 ದಿನ ಕೊಡಬೇಕು ಅಂತ ಶುರುವಾಗುತ್ತೆ. ಆಮೇಲೆ 2024ರ ಮುಂದುವರೆದ ಭಾಗವಾಗಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಇವರೇನ್ ಮಾಡ್ತಾರೆ, 6 ದಿನಗಳ ಕಾಲ ಮೊಟ್ಟೆಯನ್ನ ಕೊಡಬೇಕು ಅಂತ ಹೇಳಿ. ಸೊ ಇದು ಆಕ್ಚುಲಿ ವಿಷಯ, 6 ದಿನಗಳ ಕಾಲ ಮೊಟ್ಟೆಯನ್ನ ಕೊಡಬೇಕು ಅಂತ. ಆದ್ರೆ ಈಗ ಏನಾಗ್ತಾ ಇದೆ ಪರಿಸ್ಥಿತಿ, ಒಂದು ಮೊಟ್ಟೆಗೆ ಈಗ ಎಷ್ಟು ರೂಪಾಯಿ, 8ರಿಂದ 9 ರೂಪಾಯಿ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಇವರಿಗೊಂದು 6 ರೂಪಾಯಿ ಬರ್ತಾ ಇದ್ರೆ 3 ರೂಪಾಯಿ ಶಿಕ್ಷಕರೇ ಕೊಡಬೇಕಾ? ಯಾಕೆ ಅಂದ್ರೆ, ನಾನು ಇಲ್ಲಿವರೆಗೂ ಅನ್ಕೊಳ್ತಾ ಇದ್ದೆ, ಈ ಸರ್ಕಾರಗಳಿಗೆ ಜನಸಾಮಾನ್ಯರ ಮೇಲೆ, ದೊಡ್ಡವರ ಮೇಲೆ, ಬಡವರ ಮೇಲೆ ಕಾಳಜಿ ಇಲ್ಲ ಅಂತ ಅನ್ಕೊಳ್ತಾ ಇದೆ. ಈಗ ಗೊತ್ತಾಗ್ತಾ ಇದೆ, ಕಲಿಯುವ ಮಕ್ಕಳ ಮೇಲೂ ಕೂಡ ಕಾಳಜಿ ಇಲ್ಲ ಅಂತ. ಒಂದು ಕಡೆ ಸರ್ಕಾರಿ ಶಾಲೆಗಳು ಇವತ್ತು ಯಾವ ಪರಿಸ್ಥಿತಿ ಹಂತವನ್ನ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ನೋಡಿದ್ವಲ್ಲ, ಹಾವೇರಿಯಲ್ಲಿ ನಮ್ಮ ಪ್ರತಿನಿಧಿ ಮಾಡಿದಂತ ಒಂದು ಸ್ಟೋರಿ, ಮಾರುತಿ ಮಾಡಿದಂತ ಸ್ಟೋರಿ, ಅಳಿವಿನಂಚಿನಲ್ಲಿದೆ ಆ ಸರ್ಕಾರಿ ಶಾಲೆ, ನಾಳೆನೋ ನಾಡೋದೋ ಬಿದ್ದೋಗುತ್ತೆ. ಆತರ ಬೇಕಾದಷ್ಟು ರಾಜ್ಯಾದ್ಯಂತ ತುಂಬಾ ಸರ್ಕಾರಿ ಶಾಲೆಗಳನ್ನ ನಾನು ನೋಡಿದ್ದೀನಿ ಆ ಪರಿಸ್ಥಿತಿಯಲ್ಲಿ ಇರೋದನ್ನ. ಸೊ ಅದೇ ರೀತಿಯಾಗಿ ಇನ್ನು ಈ ರೀತಿ ಊಟದ ವಿಚಾರಕ್ಕೆ ಬಂದಾಗ ಈ ರೀತಿ ಪ್ರಾಬ್ಲಮ್. ಮೊಟ್ಟೆ ತಿಂದವರಿಗೆ ಬಾಳೆಹಣ್ಣು ಕೊಟ್ಟರು. ಈಗ ಬಾಳೆಹಣ್ಣು ಕತೆ ಏನಾಯ್ತು, ಒಂದು ಬಾಳೆಹಣ್ಣಿನ ಕತೆ ಏನಾಗ್ತಾ ಇದೆ ಗೊತ್ತಿಲ್ಲ ನನಗೀಗ. ಈಗ ಮೊಟ್ಟೆ ಓಕೆ 9 ರೂಪಾಯಿ ರೇಟ್ ಇದೆ, ಬಾಳೆಹಣ್ಣು ಇನ್ನೇನು 7 ರೂಪಾಯಿ. ಇಲ್ಲೆಲ್ಲ ಈಗ ನಾವೆಲ್ಲ ತಿಂತಿರೋದು 7 ರೂಪಾಯಿ ಕೊಟ್ಟೆ ತಿಂತಿದೀವಿ ಅಂಗಡಿಲಿ. ಬಟ್ ಅವರಿಗೆ ಹೋಲ್ಸೇಲ್ ಆಗಿ ಎಷ್ಟಕ್ಕೆ ಬರ್ಬೋದು, ಒಂದು 5 ರೂಪಾಯಿಗೆ ಬರ್ಬೋದಾ? ಅದನ್ನು ಕೂಡ ಈಗ ಏನು ಶಿಕ್ಷಕರೇ ಹಾಕಬೇಕಾ? ಶಿಕ್ಷಕರಿಗೆ ಸಂಬಳ ಸರಿಯಾಗಿ ಹೋಗ್ತಾ ಇದೆಯಾ ತಿಂಗಳ ಅವ್ರು ಕೊಡ್ಬೇಕಾ? ಅದು ಹೆಂಗ್ ಸಾಧ್ಯ? ಅಲ್ಲಿಗೆ ಮಕ್ಕಳ ಮೇಲೂ ಕಾಳಜಿ ಇಲ್ಲ ಅಂತ ಆಯ್ತು. ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೊಟ್ಟೆಯ ಕತೆ ವ್ಯಥೆಯಾಗಿ ಬದಲಾಗಿದೆ. ಸರ್ಕಾರದ ಯೋಜನೆ ಜಾರಿ ಮಾಡುವುದೇ ಮುಖ್ಯ ಶಿಕ್ಷಕರಿಗೆ ಸವಾಲಾಗಿದೆ. ದರ ಏರಿಕೆ ಬಿಸಿ ಜೇಬಿಗೆ ಕತ್ತರಿ ಹಾಕ್ತಿದೆ. ಮಕ್ಕಳಿಗೆ ಮೊಟ್ಟೆ ಕೊಡೋದಕ್ಕೆ ನಮಗೆ ಆಗ್ತಿಲ್ಲ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಕಮಿಷನರ್ಗೆ ದೂರು ನೀಡಲಾಗಿದೆ. ರಾಜ್ಯದಲ್ಲಿ ಮೊಟ್ಟೆ ವಿತರಣೆ ಹೇಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿದೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸರ್ಕಾರಿ ಶಾಲೆಯಲ್ಲಿ ಒಂದು ಮೊಟ್ಟೆಯ ಕತೆ ಶುರುವಾಗಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ವಿತರಣೆ ಮಾಡದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಸರ್ಕಾರ ಒಂದು ಮೊಟ್ಟೆಗೆ 6 ರೂಪಾಯಿ ಕೊಡುತ್ತೆ, ಬಟ್ ಆ ರೇಟ್ 8 ರೂಪಾಯಿ ಆಗಿದೆ. ಎಕ್ಸ್ಟ್ರಾ ಶಿಕ್ಷಕರ ಅಮೌಂಟ್ ಜೇಬಿನಿಂದ ಹೋಗ್ತಿದೆ.
ಮಕ್ಕಳಿಗೆ ಪೌಷ್ಟಿಕ ಆಹಾರ ಮೊಟ್ಟೆ ದರ ಏರಿಕೆ ಬರೆ. ಶಿಕ್ಷಕರ ಜೇಬಿಗೆ ಸರ್ಕಾರದ ಯೋಜನೆಯಿಂದ ಕತ್ತರಿ. ಪೌಷ್ಟಿಕಾಂಶ ಕೊರತೆಯಿಂದ ಶಾಲಾ ಮಕ್ಕಳು ಬಳಲಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಮೊಟ್ಟೆ ವಿತರಣೆ ಯೋಜನೆಗೆ ಚಾಲನೆ ನೀಡಿದೆ. 1ನೇ ತರಗತಿಯಿಂದ ಎಸ್ಎಸ್ಎಲ್ಸಿವರೆಗಿನ ಸರ್ಕಾರಿ ಹಾಗೂ ಅನುದಾನಿತ ಕಿರಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ವಾರದಲ್ಲಿ 6 ದಿನ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ಹೊರೆಯಾಗಿದೆ. ಬಿಸಿಯೂಟ ಯೋಜನೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು. ಮಕ್ಕಳ ಅಪೌಷ್ಟಿಕತೆ ನಿವಾರಿಸಿ ಆರೋಗ್ಯ ಮತ್ತು ಶೈಕ್ಷಣಿಕ ಪ್ರಗತಿ ಉತ್ತೇಜಿಸುವ ಉದ್ದೇಶದಿಂದ ಈ ಕಲ್ಯಾಣ ಕಾರ್ಯಕ್ರಮ ಜಾರಿ ಮಾಡಿದೆ. ಮೊಟ್ಟೆ ದರ ಗಗನಕ್ಕೇರಿದ್ರೂ ಒಂದು ಮೊಟ್ಟೆಗೆ ಸರ್ಕಾರ ₹6 ಫಿಕ್ಸ್ ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ಇದೇ ರೇಟ್ ನೀಡಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ತಲೆನೋವು ತಂದಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ನೀಡದೆ ಒಂದ್ ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಮುಖ್ಯ ಶಿಕ್ಷಕರು ಈಗ ಮೊಟ್ಟೆ ಬಾಳೆಹಣ್ಣು ತರಬೇಕಾಗತ್ತೆ. ಸರ್ಕಾರ ಕೊಡ್ತಿರೋದು ₹5 ರಿಂದ ₹6, ಬಟ್ ಮುಖ್ಯ ಶಿಕ್ಷಕರು ಜೇಬಿಂದ ಹೋಗ್ತಿರೋದು ಈಗ ₹9, ₹3 ಎಕ್ಸ್ಟ್ರಾ ಜೇಬಿಂದ ಹೋಗ್ತಿದೆ. ಹೀಗಾಗಿ ತುಂಬಾ ಸಮಸ್ಯೆ ಆಗಿದೆ ಅಂತ ಮುಖ್ಯ ಶಿಕ್ಷಕರು ಸಹ ಹೇಳ್ತಿದ್ದಾರೆ. ಹಾಗಾದ್ರೆ ಮುಖ್ಯ ಶಿಕ್ಷಕರಿಗೆ ದರ ಏರಿಕೆ ಬಿಸಿ ಹೇಗೆ ತಟ್ಟುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಮೊಟ್ಟೆ ಬೆಲೆ ₹8 ಇದೆ. ಆದರೆ ಸರ್ಕಾರ ಪ್ರಸ್ತುತ ನೀಡಿರುವ ಅನುದಾನ ₹6. ಮಾರುಕಟ್ಟೆಯ ದರವನ್ನ ಸರಿದೂಗಿಸೋದಕ್ಕೆ ಶಾಲಾ ಮುಖ್ಯ ಶಿಕ್ಷಕರೇ ₹2 ರಿಂದ ₹3 ತಮ್ಮ ಜೇಬಿನಿಂದಲೇ ನೀಡಬೇಕು. ಕೆಲವು ಕಡೆ ಮೊಟ್ಟೆ ದರ ಏರಿಕೆಯಿಂದ ಬಾಳೆಹಣ್ಣು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಮೊಟ್ಟೆ ಬೇಯಿಸೋದಕ್ಕೆ 50 ಪೈಸೆ ಬೇಕು. ಮೊಟ್ಟೆ ಸುಲಿಯುವ ಕೂಲಿ 30 ಪೈಸೆ ವೆಚ್ಚ ಮಾಡಲಾಗ್ತಾ ಇದೆ. ಸಾಗಾಣಿಕೆ ವೆಚ್ಚಕ್ಕೆ 20 ಪೈಸೆ ತಗಲುತ್ತೆ. ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಕೊಡ್ತಾ ಇದೆ ₹6, ₹8 ಹೇಳ್ತಾ ಇದ್ದಾರೆ. ನಾವು ತಗೊಳ್ತಾ ಇರೋದು ₹8 ಹೇಳ್ತಾ ಇದ್ದಾರೆ. ಅದೇ ಒಂದೊಂದ್ಸಲ ಜಾಸ್ತಿ ಆಗ್ಬೋದು, ಒಂದೊಂದ್ಸಲ ಕಡಿಮೆ ಆಗ್ಬೋದು. ಬಟ್ ಈಗ ಪ್ರೆಸೆಂಟ್ ಅಲ್ಲಿ ₹8 ಇದೆ. ಕಷ್ಟ ಆಗ್ತದೆ. ನಾವು ಸರ್ಕಾರ ಗಮನಕ್ಕೆ ತರಬೇಕು. ಮಕ್ಳಿಗೆ ಪ್ರೋಟೀನ್ ಸಿಗ್ಬೇಕಲ್ವಾ? ಆ ಉದ್ದೇಶದಿಂದ ಇಲ್ಲ, ಒಂದ್ ದಿವಸ ಸಾಟರ್ಡೆ ಅಥವಾ ಮಂಡೇ ಕೊಟ್ಟಿರ್ಬೋದು, ಇನ್ನು 5 ದಿವಸನೂ ನಾವು ಮೊಟ್ಟೆನೇ ಕೊಡ್ತಾ ಇದ್ದೀವಿ. ಶಾಲೆಗಳು ಮೊಟ್ಟೆ ಖರೀದಿಸುವ ಅಂಗಡಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ದರ ಏರಿಕೆ ಹಿನ್ನೆಲೆಯನ್ನ ಅಂಗಡಿ ಮಾಲೀಕರು ವಿವರಿಸಿದ್ದು ಹೀಗೆ. ಇವಾಗ ಹೋಲ್ಸೇಲ್ ರೇಟ್ ₹7 ಇದೆ ಸರ್. ಯಾಕಂದ್ರೆ ಇವಾಗ ಮೊಟ್ಟೆ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇದೆ, ಅದಕ್ಕೋಸ್ಕರ ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ದಾರೆ. ನೋಡಿ ರೇಟ್ ಜಾಸ್ತಿ ಇದ್ರೆ ₹8 ಮಾಡ್ತಾರೆ. ಅಂಗಡಿಯಲ್ಲಿ ₹9 ಮಾಡ್ತಾರೆ, ₹8.5 ಮಾಡ್ತಾರೆ, ಆತರ ಮಾಡ್ತಾರೆ ಸರ್. ಬಹಳ ಕಷ್ಟ ಇದೆ ಮೊಟ್ಟೆ ಬರೋದಕ್ಕೂ. ಎಲ್ಲ ಕೆಜಿ ಅದು ಇದು ಏನ್ ಪ್ರಾಬ್ಲಮ್ ಜಾಸ್ತಿ ಇದೆ. ಅದು ಮೊದಲು ಕೊಟ್ಟಿದ್ರು 4 ತಿಂಗಳ ಮುಂಚೆ ಕೊಟ್ಟಿದ್ರು, ಇವಾಗ ಜಾಸ್ತಿ ಆಗಿದೆ ಸರ್ ರೇಟ್. ಯಾಕಂದ್ರೆ ಮೊಟ್ಟೆನೇ ಜಾಸ್ತಿ ಪ್ರೊಡಕ್ಷನ್ ಕಮ್ಮಿ ಇದೆ ಅಂತೆ. ಮೊಟ್ಟೆ ಇಲ್ಲಂದ್ರೆ ಮಕ್ಳಿಗೆ ಕೊಡಕ್ ಆಗಲ್ಲ. ಮೊಟ್ಟೆನೇ ಇದ್ರೆ ಸಡನ್ಲಿ ಕುಕಿಂಗ್ ಮಾಡಿ ಕೊಡ್ಬೇಕು. ತಗೊಂಡ್ ಹೋಗ್ತಾರೆ. ಹುಡುಗರಿಗೆ ಬೇಕಾದ್ರೆ ಮೊಟ್ಟೆ ಬೇಕು. ಏನೋ ಒಂದು ಬೆಳಿಗ್ಗೆ ಟೈಮ್ ಒಂದು ನಾಷ್ಟ ಕೊಡ್ಬೇಕಂದ್ರೆ ಬ್ರೆಡ್ ಟೋಸ್ಟ್ ಮಾಡಿ ಕೊಡ್ಬೇಕು, ಜಲ್ದಿ ಇದಾಗುತ್ತೆ. ಮೊಟ್ಟೆ ದರ ಏರಿಕೆ ವಿಚಾರವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಗಮನಕ್ಕೆ ತಂದಿದೆ. ಅನುದಾನ ಏರಿಕೆ ಮಾಡೋದಕ್ಕೆ ಬೇಡಿಕೆ ಸಲ್ಲಿಸಿದೆ. ನಮಗೆ ₹6 ಹಾಕ್ತಾರೆ, ಅದ್ರಲ್ಲಿ ₹5 ಪ್ರತಿ ಸಲ ಡ್ರಾ ಮಾಡ್ಲಿಕ್ಕೆ ಸಾಧ್ಯ. 100, 500, 1000 ಮಕ್ಕಳು ಇರುವಂತ ಸರ್ಕಾರಿ ಶಾಲೆಗಳು ನಮ್ಮಲ್ಲಿದ್ದಾವೆ. ಮುಖ್ಯ ಗುರುಗಳು ಪ್ರತಿನಿತ್ಯ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯ ಗುರುಗಳೇ ಖರ್ಚು ಮಾಡುವಂತದ್ದು. ನೋಡಿ, ಮೊದಲು ಮೊಟ್ಟೆ, ಈ ಕಡೆ ಸಂಜೆ ಹೊತ್ತು ಸ್ನಾಕ್ಸ್ ಕೊಡ್ತೀವಿ, ಕಾಳು, ಅದಕ್ಕೂ ಒಂದು ಮಗು ₹6 ಹಾಕ್ತಾರೆ ಕಾಳು. ಇನ್ನ ಬಿಸಿ ಊಟ, ಇವಕ್ಕೆ ಯಾವ ದುಡ್ಡು ಹಾಕಲ್ಲ ಆರಂಭದಲ್ಲಿ. ನಮಗೆ ಎಲ್ಲವನ್ನು ಕೂಡ ಪ್ರತಿದಿನ ಒಂದು 200 ಮಕ್ಕಳ ಶಾಲೆಯಲ್ಲಿ ಅವರೇಜ್ ತಗೊಂಡ್ರೆ ನೀವು ಒಂದು ದಿನಕ್ಕೆ ₹8,000 ರಿಂದ ₹10,000 ಖರ್ಚು ಮುಖ್ಯಗಳದಿದೆ. ಹಾಕೋದು 2 ತಿಂಗಳು ಆದ್ಮೇಲೆ ಅತ್ಯಂತ ಕಷ್ಟವಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಸಾಹೇಬ್ರ ಭೇಟಿ ಆದ್ವಿ. ಹಾಗಾಗಿ ಅವರು ಕೂಡ ಮನದಟ್ಟು ಮಾಡ್ಕೊಂಡ್ರು. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ. ಮೊಟ್ಟೆ ದರ ಏರಿಕೆಯ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರನ್ನ ಪ್ರಶ್ನೆ ಮಾಡಿದೆ. ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ಅಧಿಕಾರಿ ನೀಡಿದ್ದಾರೆ. ನೀವು 20 eggs ತಗೊಂಡ್ರೆ ಒಂದು ರೇಟು, 200 ತಗೊಂಡ್ರೆ ಒಂದು ರೇಟ್ ಆಗುತ್ತದೆ. ಇದು ನಾನು ಎಕ್ಸಾಕ್ಟ್ಲಿ ಇದೇ ಪ್ರಕಾರ ಆಗುತ್ತೆ ಅಂತ ಹೇಳಲ್ಲ. ನಾನೀಗ ನಾವು ಕೂಡ ಅದರ ಈ ಇಶ್ಯೂ ಗಮನಕ್ಕೆ ಬಂದಿದೆ. ನಾವು ಕೂಡ ನಮ್ಮ ಎಲ್ಲ HMಗಳಿಗೆ, BEOಗಳಿಗೆ, DDPIಗೆ ಅದನ್ನೇ ಹೇಳಿದೀವಿ. ನೀವು 100% ನಮ್ದು ಎನ್ರೋಲ್ಮೆಂಟ್ ಏನಿದೆ, ಆ ಎನ್ರೋಲ್ಮೆಂಟ್ ಅಟೆಂಡೆನ್ಸ್ ಮಾರ್ಕಿಂಗ್ ನಾವು ಈ ಫೇಶಿಯಲ್ ರೆಕಗ್ನಿಷನ್ ಮುಖಾಂತರ ಏನ್ ಮಾಡ್ತಾ ಇದೀವಿ ಅದನ್ನು ಮಾಡಿ. ಒಂದು ಎರಡನೇದು ಎಕ್ಸಾಕ್ಟ್ ಎನ್ರೋಲ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾದ ನಂತರ ನಿಮ್ಗೆ ಎಷ್ಟು ನಾವು ಏನ ₹5 ಕಾಸ್ಟ್ ಅಂಡ್ ₹1 ಪ್ರೊಸೆಸಿಂಗ್ ಕಾಸ್ಟ್ ಏನು ಕೊಡ್ತೀವಿ, ಆ ಕಾಸ್ಟ್ ಅಲ್ಲಿ ಸಿಗ್ಲಿಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಪರ್ಚೇಸ್ ಮಾಡೋಕ್ಕಿಂತ ಬಲ್ಕ್ ಪರ್ಚೇಸ್ ಮಾಡಿದ್ರೆ ಎಲ್ಲಿ ಅವಕಾಶ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಅದು ಆದ ನಂತರ ಕೂಡ ಇಲ್ಲ ಅಂದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳು ತಕ್ಕಂತೆ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಿಕೊಂಡು ಎಕ್ಸ್ಪೆಂಡಿಚರ್ ಇನ್ಕಮ್ ಮಾಡತಕ್ಕದ್ದು. ಗಗನಕ್ಕೇರಿದ ಮೊಟ್ಟೆ ದರದಿಂದ ಮುಖ್ಯ ಶಿಕ್ಷಕರು ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಸರ್ಕಾರ ಸಮಸ್ಯೆಗೆ ಮುಕ್ತಿ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು.